ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಸೊ ಇವತ್ತು ಇದು ಹಿಂದಲ್ ದಿನದ ಲಾಗ್. ಆ್ಯಕ್ಚುಲಿ ನ್ಯೂ ಇಯರ್ದು ಶಾಪಿಂಗ್ ಇತ್ತು, ಹಂಗಾಗಿ ಫಸ್ಟು ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಕೆಲಸ ಇತ್ತು, ಇವತ್ತು ಹೋಗಿ ಬರಬೇಕು ಅಂದ್ಕೊಂಡ್ವಿ. ಹೂವು ಇವ್ರು ನಮ್ಮ ಮನೆಯವ್ರು ಐತಲ್ಲ, ಬೆಂಗಳೂರಿಂದ ಬಂದ್ರಲ್ಲ, ಸೇವಂತಿಗೆ ಹೂವು ಮತ್ತು ಅಲ್ಲಿ ಮತ್ತು ಮಲ್ಲಿಗೆ ಹೂವನ್ನ ಬೇರೆ, ಇಲ್ಲಿದ್ದು ಮಲ್ಲಿಗೆ ಹೂವನ್ನ ಬೇರೆ ಅಲ್ಲ, ಅಲ್ಲಿಂದ ತೊಗೊಂಡು ಬರ್ರಿ ಅಂದಿದ್ದೆ ನಾನು. ಇವ್ರದ್ದು ಶಾಕುಂತಲೆದ್ದು ಮಾಡಬೇಕು, ಇನ್ನೇನು ಜವಳ ತೆಗೆಸ್ತೀವಲ್ಲ ಅನ್ನೋದಕ್ಕೆ ತೊಗೊಂಡು ಬಂದಿದ್ರು ಅವರು. ಬಟ್ ನಾವು ಒಂದು ಸ್ವಲ್ಪ ಏನು ಜಾತ್ರೆ ಗದ್ದಲದಾಗ ಅದನ್ನು ನೋಡೇ ಇಲ್ಲ, ಅವು ಬಾಡಿಬಿಟ್ಟಿದ್ವು, ಹಂಗೆ ವೇಸ್ಟ್ ಆದವು. ಸೊ ಎಷ್ಟೊಂದು ಹೂವು ತೊಗೊಂಡು ಬಂದಿದ್ರು. ನೆಕ್ಸ್ಟ್ ಡೇ ಜಾತ್ರೆಗೆಲ್ಲ ಇಟ್ಕೊಂಡ್ವಿ. ಬಟ್ ಒಂದು ತೊಗೊಂಡು ಬಂದಿದ್ರು, ಮೊಗ್ಗು ಇದ್ದಿದ್ದು ತೊಗೊಂಡು ಬಂದಿದ್ರು. ಬಟ್ ನಾನು ನೋಡೇ ಇಲ್ಲ ಅದನ್ನು ಓಪನ್ ಮಾಡಿ. ಅವರು ಬಾಳಿ ಎಲ್ಲಿ ಕಟ್ಟಿಕೊಟ್ಟಿದ್ರು, ನೋಡೇ ಇರಲಿಲ್ಲ ನಾನು. ಹಂಗಾಗಿ ಅದು ಅಲ್ಲೇ ಹೋಗಿ ಕೊಳತ್ಬಿಟ್ಟಿತ್ತು. ಒಂದು ಸ್ವಲ್ಪ ಬೇಜಾರಾಯಿತು ನನಗೋಸ್ಕರ ತಂದ್ರು, ನಾನು ಈ ಥರ ನೆಗ್ಲೆಕ್ಟ್ ಮಾಡಿದ್ನಲ್ಲ ಅಂತ. ಇನ್ನು ಸೇವಂತಿಗೆ ಹೂವು ತೊಗೊಂಡು ಬಂದಿದ್ರಲ್ಲ, ಅವು ಒಂದೆರಡು ಬಾಕ್ಸ್ ಎರಡು ಕಟ್ ತೊಗೊಂಡು ಬಂದಿದ್ರು ಅನ್ಸುತ್ತೆ. ಅವನ್ನ ಒಂದು 2-3 ದಿನ ಪೂಜೆಗೆ ಇಟ್ವಿ. ಜಾತ್ರೆ ಒಳಗೆ ಹಾರ ಅದೆಲ್ಲ ಬಂದಿತ್ತಲ್ಲ, ಅದನ್ನ ಹಾಕಿದ್ವಿ ಪೂಜೆಗೆ. ಬಟ್ ಅದಾದಮೇಲೆ ಎಷ್ಟೊಂಡ ಹಂಗೆ ಉಳಿತು. ಉದ್ದಾಗ ಈ ಥರ ಒಂದು ಪೋಣಿಸ್ಬಿಟ್ರೆ ಆಯ್ತು ಅಂದ್ಕೊಂಡು ಹಂಗೆ ಪೂಜೆನೂ ಮಾಡಿದ್ವಿ. ಕಾಯಿ ಹೊಡೆದ್ವಿ. ಕಾಯಿ ಏನೋ ಇದು ಅಡಿಗೆ ಆಗೈತೆ ಅಂತಾರಲ್ಲ, ಆ ಥರ ಅಡಿಗೆ ಆಗಿತ್ತು ಅದು ಕಾಯಿ. ಹಂಗಾಗಿ ಅಲ್ಲೇ ಬಿಟ್ಟಿದ್ನಿ ನಾನು. ಹಂಗೆ ಎಡಿಗೆ ಕಡುಬು ಮತ್ತು ಇದನ್ನು ಮಾಡಿದ್ವಿ. ಅಮಾಸಿ ಇದ್ದಿದ್ದು ಲಾಗ್, ಆ್ಯಕ್ಚುಲಿ ಎಳ್ಳಮಾಸಿ ಲಾಗ್ ಇದ್ದು. ನಾನು ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ, ಎಡಿಟ್ ಮಾಡೋಕ್ಕಾಗೋದು. ಹಂಗೆ ದೇವ್ರಿಗೆ ಹೋಗೋದಿತ್ತು, ದೇವ್ರಿಗೆ ಹೋಗಿ ಬಂದ್ವಿ. ಹಾರ ತೊಗೊಂಡಿದ್ನಲ್ಲ, ಅದನ್ನು ದೇವ್ರಿಗೆ ಹಾಕ್ಬಿಟ್ರೆ ಆಯ್ತು ಅಂದ್ಕೊಂಡ್ವಿ. ಇಲ್ಲಿ ಮಾರಕ್ಕೆ ಫ್ರೆಶ್ ಆಗಿದ್ದು ಬಂದಿತ್ತು ಮೆಂತೆ. ಇವತ್ತು ಮೆಂತೆ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಕೊಂಡ್ವಿ. ಹಂಗೆ ಸ್ವಾಮಿಗಳ ಮನೆಗೆ ಹೋಗಿದ್ವಿ. ಏನು ಅಂತಂದ್ರೆ ಇವ್ರದ್ದು ಜವಳ ಇನ್ನು 9ರಾಗ ಮುಗಿಯೋಕೆ ಬಂತಲ್ಲ, ಇವ್ರದ್ದು ಜವಳ ತೆಗಿಸ್ಬೇಕು ಅಂದ್ಕೊಂಡಿವಿ. ಇವ್ರ ಡ್ಯಾಡಿನೂ ಇನ್ನು 9ನೇ ತಾರೀಕಿಗೆ ಹೋಗ್ತಾರಂತ, ಅದ್ರೊಳಗೆ ತೆಗೆಸಿದ್ರಾಯ್ತು ಅಂತಂದು ಹೋಗಿ ಕೇಳ್ಕೊಂಬರಕ್ಕೆ ಹೋಗಿದ್ವಿ. ಸೊ ಕೇಳ್ಕೊಂಡು ಬಂದು ಅಲ್ಲೇ ನಮ್ಮ ಅತ್ತೆ ಮನೆ ಇತ್ತು ಇಲ್ಲೇ ನಮ್ಮೂರಾಗ ಸ್ವಲ್ಪ ಫ್ಲ್ಯಾಟ್ನೊಳಗೆ ಐತೆ ಅವ್ರದ್ದು. ಹಾಗಾಗಿ ಮೇಲೆ ಒಂದು ಸ್ವಲ್ಪ ಹೋಗಿ ಬಂದ್ವಿ ನಮ್ಮ ಅತ್ತೆ ಮನೆಗೆ. ನಮ್ಮ ಹಸ್ಬೆಂಡ್ ಬಂದಮೇಲೆ ಹೋಗಿರಲಿಲ್ಲ. ಇವ್ರು ಬಂದಾಗ ಒಂದು ಸಾರಿ ಇವ್ರು ಬಂದ್ರೆ ಹೋಗ್ತೀವಿ. ಹಂಗೆ ಅವರು ಏನಾದರೂ ಸ್ಪೆಷಲ್ ಮಾಡಿರ್ತಾರೆ, ಚಿಕನ್ ಕಬಾಬು ಮತ್ತು ಎಗ್ ರೈಸ್ ಮಾಡಿದ್ರು. ಹಂಗಾಗಿ ತಿನ್ಕೊಂಡು ಇನ್ನು ಮನೆಗೆ ಬಂದ್ವಿ. ಸೊ ಇನ್ನು ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಸೊ ಊರಿಗೆ ಹೋಗಬೇಕಿತ್ತಲ್ಲ, ಅವ್ರ ಡ್ಯಾಡಿ ಒಂದು ಸ್ವಲ್ಪ ಗೆಣಸು ಕುಚ್ಚಿದ್ರು, ಅದನ್ನು ನೀಟಾಗಿ ಕುದಿಸಿದ್ವಿ. ಹೆಚ್ಚು ಮನೇಲೆ ಹೆಚ್ಚು ಕೊಡತ್ತಾರ. ಹಂಗೆ 3 ಗೆಣಸು ಕುದಿಸಿದ್ವಿ ನಾವು. 2 ನಮಗೆ, ಅವ್ರಿಗೆ 1 ಅಂತ ಅಂದು ನಾನೇ 2 ಖಾಲಿ ಮಾಡಿದ್ನಿ. ಭಾಳ ದಿನ ಆಗಿತ್ತು ತಿಂದು, ಹಾಗಾಗಿ ನಾನು ಸಣ್ಣಗೆ ಹಂಗೆ ಸ್ವಲ್ಪ ಅಂದ್ಕೊಂಡು ತಿಂದ ಬಿಟ್ನಿ. ಇನ್ನು ಇವ್ರಿಗೆ ಒಂದು ಸ್ವಲ್ಪ ಕಂಪ್ಲೀಟ್ ಆಗಂದ್ರೆ ಊಟ ಚಲೋತ್ನಾಗ ಹೊಟ್ಟೆ ತುಂಬ ಊಟ ಮಾಡಿಸಿದ್ವಿ ಅಂದ್ರೆ ಜರ್ನಿ ಮಾಡೋದ್ರೊಳಗೆ ಅಳಲ್ಲ. ಹಾಗಾಗಿ ಅದ ತಲೆ ಒಳಗಿತ್ತು. ನಾವು ನಮ್ಮ ಆಂಟಿ ಮಗಳು ಬಂದಿದ್ಲು ಐಶು ಅಂತಂದು ಜಾತ್ರೆಗೆ. ಅವಳನ್ನ ಬಿಟ್ಟು ನಮ್ಮ ಅಜ್ಜಿ ಮಾತಾಡ್ಸಿ ಬರ್ಬೇಕು ಅಂದ್ಕೊಂಡ್ವಿ. ಸೊ ಎಡಳ್ಯಾಗ ನಮ್ಮ ಅತ್ತಿ ಇದಾರಲ್ಲ, ನನ್ನ ಗಂಡ ನಮ್ಮ ಅತ್ತಿಯವರ ತಾಯಿ ಅಲ್ಲೇ ಇದ್ದಾರೆ, ಅವರಮ್ಮ ಅಲ್ಲೇ ಇದ್ದಾರೆ ಎಡಳ್ಳಿ ಒಳಗೆ. ಹಂಗಾಗಿ ಮಾತಾಡಿಸಿ ಬರಬೇಕು. ಮತ್ತು ಆ್ಯಕ್ಚುಲಿ ಏನಂತಂದ್ರೆ ನಮ್ಮ ಮನೆಯವ್ರು ಬಂದ್ರೆ ಒಂದು 4 ಮಂತ್ಸಿಗೆ ಒಂದು ಸಾರಿ ಬಂದ್ರೆ ಎಲ್ಲ ಕಡೆ ಪ್ಲ್ಯಾನ್ ಹಾಕಿರ್ತಾರೆ, ಹಿಂಗೆ ಹೋಗಬೇಕು, ಇಲ್ಲಿ ಮಾತಾಡ್ಸಿ ಬರಬೇಕು ಅಂತ. ಹಾಗಾಗಿ ಹೋಗಿದ್ವಿ, ಮಾತಾಡಿಸಿ ಒಂದು ಸ್ವಲ್ಪ ಕೂತು ಬರಬೇಕು. ಹಂಗೆ ಒಂದು ಸ್ವಲ್ಪ ಕೆಲಸನ ಮುಗಿಸ್ಕೊಂಬರ್ಬೇಕು ಅಂತಂದು ಮನೆಗೆ ಏನೂ ಒಯ್ದಿರಲಿಲ್ಲ ನಾವು. ಅಂದ್ರೆ ಬೈಕ್ ತೊಗೊಂಡು ಹೋಗಿದ್ವಿ. ಅಮಲ್ಜೇರಿ ಅಂತ ಬರುತ್ತೆ ನಮ್ಮೂರ ಹತ್ರ. ಇಲ್ಲಿ ಅಮಲ್ಜೇರಿ ಒಳಗೆ ಸ್ಟಾಪ್ ಮಾಡಿ ಆ ಕಡೆಯಿಂದ ಬಸ್ಸಿಗೆ ಹೋದ್ವಿ. ಹಂಗಾಗಿ ಏನು ತೊಗೊಳಕ್ಕಾಗಿಲ್ಲ, ಇಲ್ಲೇ ತೊಗೊಂಡು ಹೋದ್ರಾಯ್ತು ಅಂದ್ಕೊಂಡು ತೊಗೊಂಡು ಹೋಗ್ತಿದ್ವಿ. ಏನಂತಂದ್ರೆ ಅಂಶಿಕಾ ಮತ್ತು ಅನ್ವಿಕಾ ಇಬ್ಬರು ಐತಲ್ಲ, ಅವ್ರ ಡ್ಯಾಡಿದು ಬೈಕ್ ಐತಲ್ಲ, ಅದ್ರ ಮುಂದೆ ಕುಂದ್ರಾತ್ತಾರ. ಫುಲ್ ಖುಷಿ ಅವ್ರ ಡ್ಯಾಡಿಗೆ. ಏನಂತಂದ್ರೆ ಇಡೀ ಜಗತ್ತಿನೊಳಗೆ ಒಂಥರ ನಾನೇ ರಾಜ, ಎಲ್ಲ ನನ್ನ ಕೈ ಒಳಗೈತಿ ಅನ್ನೋ ಥರ ಫೀಲ್ ಆಗತೈತಂತ ಅವ್ರಿಗೆ. ಅಷ್ಟು ಖುಷಿ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡು ಹೊಡ್ಕೊಂಡು ಹೋಗಕ್ಕೆ. ಅದೇನೋ ಎಲ್ಲ ತಂದೆಗಳು ಕನಸು ಅನ್ಸುತ್ತೆ, ತನ್ನ ಮಕ್ಕಳನ್ನ ಮುಂದೆ ಕರ್ಕೊಂಡೋಗಿ ಕೈ ಬಿಟ್ಟು ಕುಂದರ್ಸ್ಕೊಂಡು ಹೋಗೋದು. ಸೊ ಹಂಗಾಗಿ ಈ ಡ್ರೆಸ್ಸು ನಾವು ತೋರಿಸಿ, ಇದನ್ನೆಲ್ಲ ಮೊನ್ನೆ ತೋರಿಸಿಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಏನು ತೋರಿಸಿದ್ದೀನೋ. ಮೊನ್ನೆ ತೊಗೊಂಡು ಬಂದಿದ್ವಿ. ಹಂಗೆ ಮನೆಗೆ ಹೊಂಟಿದ್ವಿ ನಡ್ಕೊಂಡು. ಸೊ ನಮ್ಮ ಅಜ್ಜಿನ ಮಾತಾಡಿಸಿ ಭಾಳ ದಿನ ಆಗಿತ್ತಲ್ಲ, ಮಾತಾಡಿಸಿ ಒಂದು ಸ್ವಲ್ಪ ಕುಂತು ಬಂದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಇರಲಿಲ್ಲ, ಡೈರೆಕ್ಟ್ ಮನೆಗೆ ಬರಬೇಕು ಅನ್ನೋದಾಯಿತು. ಚೆಕ್ ವಿತ್ಡ್ರಾ ಮಾಡಿಕೊಂಡು. ಸೊ ಮನೆಗೆ ಹೋಗೋದ್ರಾಗ ನಮ್ಮ ಅಜ್ಜಿ ಮಲ್ಕೊಂಡಿದ್ರು. ಅವರು ಒಂಥರ ಹೆಂಗಂದರೆ ಸ್ವಲ್ಪ ಕಣ್ಣು ಅದೆಲ್ಲ ಸ್ವಲ್ಪ ಕಣ್ಣು ಮಂಜಾಗ್ಯಾವಲ್ಲ, ವಯಸ್ಸಾಗೈತಿ. ಕರ್ಕೊಂಡೋಗ್ರಿ ನನ್ನ ಮೊಮ್ಮಕ್ಕಳು ನೋಡ್ತೀನಿ ಅಂತ ಎಷ್ಟು ಅಂದ್ರೂ ಯಾರು ಕರ್ಕೊಂಡೇ ಹೋಗಲ್ಲ ಅಂತ ಅದನ್ನೇ ಅಂತಿದ್ರು ಅವರು.
ಸ್ವಲ್ಪ ಹೊತ್ತು ಕುಂತು ಊಟ ಗೀಟ ಎಲ್ಲ ಮಾಡಿಕೊಂಡು ಇನ್ನೇನು ಹೋಗಬೇಕು ಅಂತ ರೆಡಿ ಆದ್ವಿ. ಚೆಕ್ ತೊಗೊಂಡು ಬಂದ್ರೆ ಆಯಿತು, ಮೇನ್ ಇರೋದ ಚೆಕ್ಕು. ಸ್ವಲ್ಪ ಹೆಲ್ಪ್ ಆಗುತ್ತೆ, 3,500 ರೂಪಾಯಿ ಐತಲ್ಲ ಅಂದ್ಕೊಂಡು ಹೋಗೋದ್ವಿ ನಾವು. ಎಡಳ್ಳಿಯಿಂದ ಬಸ್ಸ ಹತ್ತಿದ್ವಿ ನಾವು. ಅವರಂತೂ ಮಲ್ಕೊಂಡ್ಬಿಟ್ಟಿದ್ರು. ನಮಗೆ ಸೀಟ್ ಸಿಗ್ಲಾರ ಸಲುವಾಗಿ ಒಬ್ರಿಗೆ ಅಕ್ಕ ಕೈಯ ಕೊಟ್ಟಿದ್ದೆ, ಇಬ್ಬರನ್ನು ಕೊಟ್ಟಿದ್ವಿ. ಇಬ್ಬರು ಒಬ್ಬೊಬ್ರು ನಿಂತ್ಕೊಂಡಿದ್ರು ಬಸ್ನೊಳಗೆ. ಗೊತ್ತಿಲ್ಲ ಗಾಡಿ ಯಾವುದೇ ಪಾಪ ಆಗಲಿ, ಗಾಡಿ ಹತ್ತಂದ್ರೆ ಮಲ್ಕೊಂಡ್ಬಿಡ್ತಾರೆ. ಸೊ ಆಮೇಲೆ ಸೀಟ್ ಸಿಕ್ತು ನಮ್ಗೆ. ಅಮಲ್ಜೇರಿ ಎಲ್ಲ ಮಂಟೂರು ಹತ್ರ ನಮಗೆ ಸೀಟ್ ಸಿಕ್ತು. ಅಲ್ಲಿವರೆಗೂ ಸೀಟ್ ಸಿಕ್ಕಿರಲಿಲ್ಲ. ಸೊ ಮುದೋಳಿಗೆ ಹೋದ್ವಿ. ಒಂದು ಸ್ವಲ್ಪ ಬ್ಯಾಂಕ್ನೊಳಗೆ ಕೆಲಸ ಇತ್ತು, ಆಟೋ ಮಾಡ್ಕೊಂಡು ಹೋದ್ವಿ ಅಲ್ಲಿಂದ. ಯಾಕಂದ್ರೆ ಯಾದವಾಡ ರೋಡಿಗಿತ್ತು ನಮ್ಮದು. ಬಸವೇಶ್ವರ ಸರ್ಕಲಾಗ ದೂರ ಆಗತ್ತಂತಂದು ಆಟೋ ಮಾಡ್ಕೊಂಡು ಹೋದ್ವಿ. ಏನಿಲ್ಲ ಕೆಲಸ, ಚೆಕ್ ಕೊಟ್ಟಿದ್ರಲ್ಲ ನಂಗೆ, ನಾನು ಲಾಸ್ಟ್ ಒಂದು ಲಾಗಳಿಗೆ ಹೇಳೀನಿ. ಆ ಚೆಕ್ದು ಅಮೌಂಟನ್ನ ಡ್ರಾ ಮಾಡ್ಕೋಬೇಕಂತ ಹೋಗಿದ್ವಿ. ಸೊ ಕರ್ನಾಟಕ ಬ್ಯಾಂಕಿಗೆ ಹೋಗಿದ್ವಿ. ಬಟ್ ಅದು ಮುದೋಳದೊಳಗಿಲ್ಲ, ಜಮಖಂಡಿ ಒಳಗೆ ಬರುತ್ತೆ ಅಂದರು. ಸೊ ಇನ್ನು ಜಮಖಂಡಿಗೆ ಹೋಗಬೇಕು ಅಂತಂದು ಟೈಮ್ ನೋಡಿದ್ವಿ, ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ವಿ. ಸೊ ಟೈಮ್ ನೋಡಿದಾಗ ಕರೆಕ್ಟ್ 4 ಗಂಟೆ ಆಗಿತ್ತು. ಇನ್ನು 5 ಗಂಟೆ ಕ್ಲೋಸ್ ಆಗುತ್ತೆ ಅಂದ್ಕೊಂಡು ನಾವು ಬಸ್ಸಿಗೆ ಹೋದ್ವಿ. ಅಷ್ಟರಲ್ಲಿ ಏನಾಗ್ಬಿಡುತ್ತಂತಂದ್ರೆ 4 ಗಂಟೆ ಏನೋ ಕರ್ನಾಟಕ ಬ್ಯಾಂಕ್ 4 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರಂತ. ಕ್ಲೋಸ್ ಮಾಡಿಬಿಟ್ಟಿದ್ರು ಅವರು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಪ್ಲೀಸ್ ಅಕ್ಕ, 2 ಪಾಪು ಕರ್ಕೊಂಡು ಬಂದಿದ್ದೀನಿ, ಒಂದು ಸ್ವಲ್ಪ ಪ್ಲೀಸ್ ಅಕ್ಕ, ನಾವು ಜಾಸ್ತಿ ದೂರಿಂದ ಬಂದಿದ್ದೀವಿ ಅಂತಂದ್ರೆ. ಯಾವ್ರು ಅಂತ ಕೇಳಿದಾಗ ಹೇಳಿದೆ ನಾನು, ಈ ಥರ ಕಾಲಗಳಿಂದ ಬಂದೀವಿ, ನಾನು ಮುದೋಳದೊಳಗೆ ಕೊಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಕೊಡಲ್ಲ ಅಂತ ಗೊತ್ತಾಯ್ತಕ್ಕ, ಪ್ಲೀಸ್ ಅಕ್ಕ ಅಂತ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಅಕ್ಕ ತೆಗೆದು ಕೊಟ್ಟರು. ಸೊ ಇರ್ತಾರೆ ಒಬ್ಬೊಬ್ಬರು. ಹಂಗೆ ಅಲ್ಲಿ ಮುಗಿಸ್ಕೊಂಡು ಇನ್ನು ಇವ್ರದ್ದು ಜವಳಕಾರನದ್ದು ಆಯ್ತಲ್ಲ, ಇಲ್ಲೇ ಸಾರಿ ತೊಗೊಂಡ್ರೆ ಆಯಿತು ಅಂದ್ಕೊಂಡ್ವಿ. ಇದು ಜಮಖಂಡಿ ಒಳಗೆ ಕರ್ನಾಟಕ ಬ್ಯಾಂಕ್ ಐತಲ್ಲ, ಅದ್ರ ಅಪೋಸಿಟೇ ಐತಿ ದೊಡ್ಡದು ಶಾಪ್ ಇದು. ಅಲ್ಲಿ ಹೋಗಿದ್ವಿ. ಸೊ ನೋಡಿದ್ವಿ, ನಂಗೆ ಸೀರೆ ಸೆಲೆಕ್ಟ್ ಮಾಡಿದ್ನಿ, ಇವರಿಗೆ ಡ್ರೆಸ್ ತೊಗೋಬೇಕು ಅಂತ ಹೋಗಿದ್ವಿ ಆ್ಯಕ್ಚುಲಿ. ಸೊ ಅವರೆಲ್ಲ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿದರು. ನೋಡ್ತಿದ್ವಿ ನಾವು ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತ. ಎಲ್ಲ ಮ್ಯಾಚ್ ಆಗಬೇಕಲ್ಲ, ಟ್ವಿನ್ನಿಂಗ್ ಅಲ್ಲ. ನಾವು ಯಾವಾಗಲೂ ಪಾಪು ಹುಟ್ಟೈತಿ ಟ್ವಿನ್ನಿಂಗ್ ಜಾಸ್ತಿ ಆಗ್ತೀವಿ. ಹಾಗಾಗಿ ನೋಡಬೇಕು ಅಂತ ಹೋದಾಗ ಅಲ್ಲಿ ನಮ್ಗೆ ಸೆಟ್ ಆಗಲಿಲ್ಲ. ಇನ್ನು ವಾಪಸ್ಸು ಮುದೋಳಿಗೆ ಬಂದ್ವಿ. ಜಮಖಂಡಿಯಿಂದ ಮುದೋಳಿಗೆ ಬರೋದ್ರಾಗ ಲೇಟ್ ಆಗಿಬಿಟ್ಟಿತ್ತು. ಸೊ ಇವ್ರದ್ದು ಆಧಾರ್ ಕಾರ್ಡ್, ಅಂಶಿಕಂದು ಆಧಾರ್ ಕಾರ್ಡ್ ಆಗಿರಲಿಲ್ಲ. ಅನ್ವಿಕಂದು ಆಗಿತ್ತು, ಅಂಶಿಕಂದು ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಹೋದರೆ ಆಯಿತು ಅಂದ್ಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಬಂದ್ವಿ. ಸೊ ಇನ್ನು ನೋಡಿರಿ ಎಷ್ಟು ನೈಟ್ ಆಗಿಬಿಟ್ಟೈತಿ. ಸೊ ನೈಟ್ ಬಸ್ಸಿಗೆ ಬಂದು ಫುಲ್ ಸುಸ್ತಾಗಿತ್ತು. ಆ್ಯಕ್ಚುಲಿ ನಾವು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿತ್ತು. ಹಂಗಾಗಿ ಒಂದು ಸ್ವಲ್ಪ ಏನಾದರೂ ಅಲ್ಲೇ ತೊಗೊಂಡು ಬರಬೇಕು ನಾನ್ ವೆಜ್ ಅಂದ್ಕೊಂಡು. ಸೊ ನಾನ್ ವೆಜ್ನ ತೊಗೊಂಡು ಬಂದಿದ್ವಿ. ನನಗೆ ಎಗ್ ರೈಸು ಮತ್ತು ಫಿಶ್ ಫ್ರೈ ತೊಗೊಂಡಿದ್ದೆ. ಅವರು ಚಿಕನ್ ಕಬಾಬು ಮತ್ತು ಎಗ್ ರೈಸ್ನ ತಿಂತೀನಿ ಅಂತ ಹೇಳಿದರು. ಹಂಗಾಗಿ ತೊಗೊಂಡಿದ್ವಿ. ಇವತ್ತು ಇದನ್ನೇ ಊಟ ಮಾಡಿ ಮಲ್ಕೊಂಡ್ರೆ ಆಯಿತು ಅಂದ್ಕೊಂಡ್ವಿ. ಸುಸ್ತು ಜಾಸ್ತಿ ಆಗಿತ್ತು, ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡಲ್ಲ. ಸೊ ಇದು ಬಂದು ಒಂದು 2:30 ನೈಟ್ 2:30 ಫುಲ್ ಅವ್ರ ಡ್ಯಾಡಿ ಫುಲ್ ಸುಸ್ತಾಗ್ಬಿಟ್ಟಾರ. ಅಂದ್ರೂ ಅವ್ರು ಎದ್ಬಿಟ್ಟಿದ್ರು, ಮಲ್ಕೊಳ್ಳೋಕ್ಕೆ ವಲ್ಲ ಆ ಥರ ಆಗಿದ್ರು. ಹಂಗಾಗಿ ಆವಾಗೊಂದು ಈ ಲಾಗ್ನ ಮಾಡಿದೆ. ಸೊ ಹೋಪ್ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ. ಜವಳ ಯಾವಾಗ ತೆಗೆಸ್ತೀವಂತ ನೆಕ್ಸ್ಟ್ ಹೇಳ್ತೀನಿ. ಬಾಯ್ ಬಾಯ್.